ಕರಾವಳಿ ಜಿಲ್ಲೆಯ ಪ್ರಮುಖ ವಾಣಿಜ್ಯ ಬೆಳೆಯಾದ ಅಡಿಕೆಗೆ ಮುಂದಿನ ದಿನಗಳಲ್ಲಿ ಭವಿಷ್ಯವಿದೆಯೇ ಎನ್ನುವ ಪ್ರಶ್ನೆಗೆ ಅಡಿಕೆ ಬೆಳೆಗಾರರಲ್ಲೇ ಗೊಂದಲವಿದೆ. ದಕ್ಷಿಣ ಕನ್ನಡ, ಉಡುಪಿ, ಕಾಸರಗೋಡು ಭಾಗದಲ್ಲಷ್ಟೇ ಹೆಚ್ಚಾಗಿ ಬೆಳೆಯುತ್ತಿದ್ದ ಅಡಿಕೆ ಇದೀಗ ರಾಜ್ಯದ ಗಡಿ ದಾಟಿ ಬೇರೆ ರಾಜ್ಯಗಳಲ್ಲೂ ಅಲ್ಲಿನ ಕೃಷಿಕರು ಬೆಳೆಯಲಾರಂಭಿಸಿದ್ದಾರೆ. ಈ ಬೆಳವಣಿಗೆ ಅಡಿಕೆಗೆ ಮಾರುಕಟ್ಟೆಯಲ್ಲಿ ಬೆಲೆ ಕುಸಿತದ ಸಾಧ್ಯತೆಗೂ ಕಾರಣವಾಗಿದೆ. ಈ ಕಾರಣಕ್ಕಾಗಿ ಕೃಷಿಕರು ಅಡಿಕೆಯ ಬದಲು ಹಣ್ಣಿನ ಗಿಡಗಳನ್ನು ನೆಡುವ ಮೂಲಕ ಉತ್ತಮ ಆದಾಯ ಗಳಿಸಬಹುದು ಅನ್ನುವುದನ್ನ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಬಳ್ಳಂಜ್ ಕೃಷಿಕರೊಬ್ಬರು ತೋರಿಸಿಕೊಟ್ಟಿದ್ದಾರೆ. ಬಳಂಜ ಫಾರ್ಮಾ ಮೂಲಕ ಖ್ಯಾತಿವೆತ್ತ ಅನಿಲ್ ಬಳಂಜರ ತೋಟದಲ್ಲಿ ದೇಶೀಯ ಹಣ್ಣುಗಳ ಗಿಡಗಳ ಬದಲು ವಿದೇಶಿ ಹಣ್ಣುಗಳ ಗಿಡಗಳೇ ತುಂಬಿ ತುಳುಕುತ್ತಿವೆ. ವಿವಿಧ ರೀತಿಯ ಹಣ್ಣುಗಳನ್ನು ಕೃಷಿಕರು ತಮ್ಮ ತೋಟದಲ್ಲಿ ಬೆಳೆದು ಅವುಗಳನ್ನು ತಾವೇ ಮಾರುಕಟ್ಟೆಗೆ ಪರಿಚಯಿಸುವ ಕೆಲಸವಾಗಬೇಕು ಎನ್ನುವ ಉದ್ದೇಶದಿಂದ ಅನಿಲ್ ತಮ್ಮ ತೋಟವನ್ನು ವಿದೇಶಿ ಹಣ್ಣುಗಳ ಪ್ರಯೋಗಾಲಯವನ್ನಾಗಿಯೂ ಮಾಡಿಕೊಂಡಿದ್ದಾರೆ. 3 ತಿಂಗಳಿಗೊಮ್ಮೆ ವಿದೇಶ ಸುತ್ತಿ ಬರುವ ಇವರು ವಿದೇಶದಲ್ಲಿ ಬೆಳೆಯುವ ವಿವಿಧ ರೀತಿಯ ಹಣ್ಣುಗಳ ಗಿಡಗಳನ್ನು ಜಿಲ್ಲೆಗೆ ತರುತ್ತಿದ್ದಾರೆ. ಅಲ್ಲಿನ ಹಣ್ಣಿಗಿರುವ ಬೇಡಿಕೆ, ಹಣ್ಣಿನಲ್ಲಿರುವ ಪೌಷ್ಟಿಕಾಂಶಗಳು ಹೀಗೆ ಎಲ್ಲವನ್ನ ಅಳೆದು ತೂಗಿದ ಬಳಿಕ ತಮ್ಮ ಫಾರ್ಮ್ನಲ್ಲಿ ಆ ಗಿಡಗಳನ್ನು ನೆಡ್ತಾರೆ. ಗಿಡಗಳು ಬಲಿತು ಅವುಗಳಿಂದ ಬರುವ ಹಣ್ಣುಗಳು ಕೃಷಿಕನಿಗೆ ಆದಾಯ ತರುವ ಒಂದು ದಾರಿಯಾಗಬಹುದು ಎಂದು ಖಚಿತಪಡಿಸಿಕೊಂಡ ಬಳಿಕವೇ ಅನಿಲ್ ಈ ಗಿಡಗಳಿಂದ ಹೊಸ ಗಿಡಗಳನ್ನು ಬೆಳೆಸಿ ಕೃಷಿಕರಿಗೆ ನೀಡ್ತಾರೆ. ಹಣ್ಣುಗಳನ್ನು ಪರಿಚಯ ಮಾಡಬೇಕು, ಆ ಮೂಲಕ ರೈತರಿಗೆ ಹೆಚ್ಚಿನ ಆದಾಯವನ್ನು ಗಳಿಸಿಕೊಡ್ಬೇಕು ಅಂತ ಹೇಳುವಂಥದ್ದು ಇದರ ಉದ್ದೇಶ. ಸುಮಾರು 70-80% ಹಣ್ಣಿನ ತಳಿಗಳು ಈಗಾಗಲೇ ಫಲವನ್ನು ಕೊಡ್ತಾ ಇದ್ದಾವೆ. ಜೊತೆಗೆ ಇನ್ನಷ್ಟು ಹಣ್ಣುಗಳು ಬರಲಿಕ್ಕಿದ್ದಾವೆ. ಸುಮಾರು 600-800 ಜಾತಿ ಹಣ್ಣಿನ ಗಿಡಗಳನ್ನು ನಮ್ಮದೇ ಗಿಡಗಳಲ್ಲಿ ಏನೇನು ಗಿಡಗಳು ಬೆಳೀತಾವೆ ಅವುಗಳಿಂದ ಕಸಿ ಕಟ್ಟಿ ನಾವು ಗಿಡಗಳನ್ನು ಇಲ್ಲಿ ನಮ್ಮ ಬಳಂಜ ಫಾರ್ಮ್ ಆ್ಯಂಡ್ ನರ್ಸರಿ ಅಂತ ಹೇಳುವ ಹೆಸರಿನಲ್ಲಿ ನಾವು ಸಣ್ಣ ಮಟ್ಟಿಗೆ ಮಾರಾಟ ಮಾಡ್ತಾ ಇದ್ದೇವೆ. ನಮ್ಮ ದೇಶದ ಮಣ್ಣು, ಹವಾಗುಣಕ್ಕೆ ಅನುಗುಣವಾಗಿರುವ ಹಣ್ಣುಗಳ ಗಿಡಗಳನ್ನು ಮಾತ್ರವೇ ಅನಿಲ್ ಬೇರೆ ದೇಶಗಳಿಂದ ಆಮದು ಮಾಡಿಕೊಳ್ತಾರೆ. ಥೈಲ್ಯಾಂಡ್, ಬ್ರೆಜಿಲ್, ಮಲೇಷಿಯಾ, ವಿಯೆಟ್ನಾಂ, ಆಸ್ಟ್ರೇಲಿಯಾ, ಇಂಡೋನೇಷಿಯಾ ಹೀಗೆ ಎಲ್ಲಾ ಕಡೆಗಳಿಗೂ ಹಣ್ಣುಗಳ ಗಿಡಗಳನ್ನು ಹುಡುಕಿ ಹೋಗುವ ಅನಿಲ್ ಅವರ ಬಳಂಜ ಫಾರ್ಮ್ನಲ್ಲಿ 1500ಕ್ಕೂ ಮಿಕ್ಕಿದ ವಿದೇಶಿ ಹಣ್ಣುಗಳ ಸಂಗ್ರಹವಿದೆ. ಇವುಗಳಲ್ಲಿ 900ಕ್ಕೂ ಮಿಕ್ಕಿದ ಹಣ್ಣಿನ ಗಿಡಗಳಲ್ಲಿ ಈಗಾಗಲೇ ಹಣ್ಣುಗಳಾಗಿ ಎಲ್ಲ ಹಣ್ಣುಗಳ ರುಚಿಯನ್ನ ಅನಿಲ್ ಕುಟುಂಬ ನೋಡಿದೆ. ಸದ್ಯ ತಮ್ಮ ತೋಟದಲ್ಲಿ ಬೆಳೆಯುವ ಹಣ್ಣುಗಳನ್ನು ಪ್ರಾಣಿ ಪಕ್ಷಿಗಳಿಗಾಗಿ, ಕೊಂಚ ತಮ್ಮ ಉಪಯೋಗಕ್ಕಾಗಿ, ಉಳಿದವುಗಳನ್ನು ತೋಟಕ್ಕೆ ಭೇಟಿ ನೀಡುವ ಸಂದರ್ಶಕರಿಗೆ ಮತ್ತು ಹಣ್ಣಿನ ಗಿಡ ಖರೀದಿಸಲು ಉತ್ಸುಕರಾಗಿರುವವರಿಗೆ ನೀಡಲಾಗ್ತಿದೆ. ಉದ್ದೇಶ ಅಂತಂದರೆ ರೈತರಿಗೆ ಹೊಸತನ್ನು ತರಬೇಕು ಅಂತ ಹೇಳುವಂಥದ್ದು. ಹೆಚ್ಚಿನ ನರ್ಸರಿಗಳನ್ನು ನಾವು ಇಲ್ಲಿ ನೋಡಿದ್ದೇವೆ. ಅಥವಾ ಹೆಚ್ಚಿನ ರೈತರು ಎಂತ ಮಾಡ್ತಾರೆ ಅಂದರೆ ವೆಸ್ಟ್ ಬೆಂಗಾಲ್ ಇರ್ಬೋದು ಅಥವಾ ಆಂಧ್ರದ ಇದು ಅನ್ಬ್ರ್ಯಾಂಡೆಡ್ ಗಿಡಗಳನ್ನು ನಾಟಿ ಮಾಡಿಕೊಂಡು ಅದರಲ್ಲಿ ಸೋತೋಗ್ತಾ ಇದ್ದಾರೆ. ನಾವು ಹಾಗಲ್ಲ, ನಾವು ನೇರವಾಗಿ ಪ್ರತಿ 3 ತಿಂಗಳಿಗೊಮ್ಮೆ ವಿದೇಶಗಳನ್ನು, ಥೈಲ್ಯಾಂಡ್ ಇರ್ಬೋದು, ಮಲೇಷಿಯಾ ಇರ್ಬೋದು, ಇಂಡೋನೇಷಿಯಾ ಇರ್ಬೋದು, ವಿಯೆಟ್ನಾಂ ಇರ್ಬೋದು, ಶ್ರೀಲಂಕಾ ಇರ್ಬೋದು, ಎಲ್ಲ ದೇಶಗಳಿಗೆ ಸುತ್ತಿಕೊಂಡು ಅಲ್ಲಿನ ಹೊಸ ರೈತರ ಜೊತೆಗೆ ಸಂವಹನ ಮಾಡಿಕೊಂಡು ರೈತರ ಜಮೀನಿಗೆ ಹೋಗಿಕೊಂಡು ಹಣ್ಣಿನ ಗಿಡಗಳನ್ನು ಏರಿಕೊಂಡು ಅಲ್ಲಿನ ಸಯಾನ್ಗಳನ್ನು, ಕಸಿ ಕಡ್ಡಿಗಳನ್ನು, ಜೊತೆಗೆ ಅವರು ಮಾಡಿರುವಂಥ ಗಿಡಗಳನ್ನು. ಸುಮಾರು 35 ಎಕರೆ ಭೂಮಿಯನ್ನು ಹೊಂದಿರುವ ಅನಿಲ್ ತೋಟದಲ್ಲಿ ಯಾವುದು ಇದೆ ಎನ್ನುವುದಕ್ಕಿಂತ ಯಾವುದು ಇಲ್ಲ ಅನ್ನೋದನ್ನ ಕೇಳಿದ್ರೆ ಸರಿಯಾಗಬಹುದೇನೋ. ಸಾಮಾನ್ಯವಾಗಿ ಕೃಷಿಕರಿಗಾಗಿ ಇಂತಹ ಪ್ರಯೋಗಗಳನ್ನ ಸರ್ಕಾರ ಮತ್ತು ಅದಕ್ಕೆ ಸಂಬಂಧಪಟ್ಟ ಇಲಾಖೆಗಳು ಮಾಡಬೇಕಿದ್ರೂ ಅನಿಲ್ ಮಾತ್ರ ಇದನ್ನ ತನ್ನ ಜವಾಬ್ದಾರಿ ಎನ್ನುವ ಉದ್ದೇಶದಿಂದ ಮಾಡಿಕೊಂಡು ಬಂದಿದ್ದಾರೆ. ತಮ್ಮ ತೋಟದಲ್ಲಿ ವಿದೇಶಿ ಹಣ್ಣುಗಳನ್ನ ಸಾಕಿ ಬೆಳೆದ ಬಳಿಕ ಇನ್ನೊಬ್ಬರಿಗೆ ಹಣ್ಣು ಗಿಡಗಳ ನಾಟಿ ಬಗ್ಗೆ ಧೈರ್ಯವನ್ನ ಅನಿಲ್ ಕೃಷಿಕರಿಗೆ ನೀಡಿದ್ದಾರೆ.